ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಬೇರೆ ರೀತಿಯಾದ ಬೆಳವಣಿಗೆಗಳು ನಡೀತಾನೆ ಇದೆ. ಈ ವಿಚಾರ ಮಾತನಾಡೋದಕ್ಕೆ ನಮ್ ಜೊತೆ ಯತ್ನಾಳ್ ಅವರಿದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ಸರ್, ನಿನ್ನೆ ಅಷ್ಟೇ 23 ಜಿಲ್ಲಾ ಅಧ್ಯಕ್ಷರುಗಳು ಕೂಡ ನೇಮಕ ಆಗಿದೆ, ಇದನ್ನ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ ಸರ್, ಇದೆಲ್ಲ ಸುಮ್ಮನೆ ಒಂದು ನಾಟಕ. ಅವೆಲ್ಲ ಅಧ್ಯಕ್ಷರುಗಳು ಸುಮ್ ತನಗೆ ಈಗ ನಾನು ಸ್ಪರ್ಧೆ ಮಾಡ್ತೀವಿ ನಾವು ಅನ್ನೋವಂಥದ್ದು ಏನು ಬರ್ತಲ್ಲ ನಮ್ಮ ಟೀಮ್ನಿಂದ, ಅವಾಗ ಇದಕ್ಕೆಲ್ಲಕ್ಕೂ ಒಮ್ಮೆ ಯಾರ್ದು ಪರ್ಮಿಷನ್ ತೊಗೊಂಡಿಲ್ಲ, ತನಗೇನು ಬೇಕಾದ್ರೂ ಮಾಡ್ಕೊತಾ ಇದ್ದಾನೆ ಸರ್. ಮತ್ತೆ ಈಗೇನು ಆಯ್ಕೆ ಆಗಿದ್ದಾರೆ ಅವರ ವಿರುದ್ಧ ಮತ್ತೆ ನಾಳೆ ನಿಮ್ದು ಒಂದು ಸಭೆ ಇದೆ, ರಾಜ್ಯಾಧ್ಯಕ್ಷರು ಅವ್ರ ವಿರುದ್ಧ ಇಲ್ಲ, ವಿಜೇಂದ್ರ ವಿರುದ್ಧ. ಮತ್ತೆ ನಾಳೆ ಸಭೆಯಲ್ಲಿ ವಿಜೇಂದ್ರ ಸರ್ವಾಧಿಕಾರಿ ವಿರುದ್ಧ ನಾಳೆ ಸಭೆಯಲ್ಲಿ ನಿರ್ಧಾರ ಮಾಡ್ತೀರಾ ಸರ್, ಯಾರು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಿಲ್ತಾರೆ? ನೋಡ್ರಿ, ಯಾರು ಎಲ್ಲರೂ ಕೂಡಿ ಅಭಿಪ್ರಾಯ ತಗೊಂಡು ನಾವು ಸ್ಪರ್ಧೆ ಮಾಡೋದ್ರಿಂದ ಒಂದು ಸಂದೇಶ ಅಂತ ಹೋಗ್ತದೆ, ವಿಜೇಂದ್ರಗೆ ಸರ್ವಾನುಮತದ ಅಧ್ಯಕ್ಷ ಅಲ್ಲ, ಮೋಸ ಮಾಡಿ ಕೆಲವೊಂದು ಮತಗಳನ್ನ, ನಕಲಿ ಮತಗಳನ್ನ ಲಿಸ್ಟ್ ತಯಾರು ಮಾಡಿದ್ದಾನೆ ಅನ್ನೋಂಥ ಸಂದೇಶ ಹೋಗ್ಬೇಕಾಗಿದೆ. ಅದನ್ನ ನಾವು ಕೊಡುವಂತ ಸಂದೇಶ. ಮೊನ್ನೆ ಒಂದ್ ಮಾತು ಹೇಳಿದ್ರಿ ಸರ್, ನಮ್ಮದೇ ಕೋರ್ ಕಮಿಟಿ ಇದೆ, ಅದ್ರಲ್ಲಿ ನಿರ್ಧಾರ ಮಾಡ್ತೀವಿ ಅಂತ. ನಿಮ್ಮದೇ ಕೋರ್ ಕಮಿಟಿ ಅಂದ್ರೆ ಯಾವ ರೀತಿ? ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಕೋರ್ ಕಮಿಟಿ ಇದೆ, ಅಲ್ಲಿ ನಿರ್ಣಯ ಮಾಡ್ತೀವಿ ಸರ್. ಮತ್ತೆ ನೀವು ಒಂದು ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದೀರಾ, ನಾವೇ ಗೆಲ್ತೀವಿ ಅಂತ. ಯಾವ ರೀತಿಯಾಗಿ ಇದು ವಿಶ್ವಾಸವನ್ನ ವ್ಯಕ್ತಪಡಿಸಿದೀರಾ? ಈಗಾಗಲೇ ಯತ್ನಾಳ್ ಅವರಿಂದ ಇದ್ದಂತವ್ರೆ ಬರೀ ಒಂದು 10 ಜನ ಇದ್ದಾರೆ ಅಂತ ಆರೋಪಗಳನ್ನ ಹೇಳ್ರೆ. ಡೆಪಾಸಿಟ್ ಉಳಿದಿಲ್ಲ ಅನ್ನೋನು ಹೇಳ್ತಾನ, ನಾನು ಗೆಲ್ಲೋದು ಖಚಿತ ಹೇಳಬೇಕಾಗ್ತೈತಿ. ಏನು ನಾವು ಸೋಲುತ್ತೇನೆ ಅಂದ್ರೆ ಯಾರು ಓಟ್ ಹಾಕ್ತಾರನ್ರಿ? ಎಲ್ಲರೂ ಹೇಳ್ತಾರ, ಅವನು ವಿಜೇಂದ್ರನು ಹೇಳ್ತಾನ ನಾನೇ ಗೆಲ್ತೀನಿ ಅಂತ ಹೇಳಿ. ಮತ್ತೆ ನಾಳೆ ನಿಮ್ಮ ಸಭೆಯಲ್ಲಿ ಏನಾದ್ರು ಶ್ರೀರಾಮುಲು ಅವ್ರ ಏನಾದ್ರು ಭಾಗಿಯಾಗ್ತಾರ? ನಾವೇನು ಆಹ್ವಾನ ಮಾಡಿಲ್ಲ ಅವ್ರಿಗೆ. ಮತ್ತೆ ಸುಧಾಕರ್ ಅವ್ರಿಗೆ ಏನಾದ್ರು ಮಾತನಾಡಿದ್ರ? ಯಾವ ರೀತಿಯಾಗಿ ಅವ್ರೀಗ ನಿಮ್ ಟೀಮ್ ಅಂತ ಗುರುತಿಸ್ಕೊಳ್ತಾರ, ವಿಜೇಂದ್ರ ಟೀಮ್ ಅಂತ ಗುರುತಿಸ್ಕೊಳ್ತಾರ? ನೀನೇ ಡಾಕ್ಟರ್ ಸುಧಾಕರ್ ಅವ್ರು ಮಾತಾಡ್ಯಾರ, ಬಹಳಷ್ಟು ಹಿರಿಯ ನಾಯಕರು ನನ್ನ ಜೊತೆ ಮಾತಾಡ್ಯಾರ. ಎಲ್ಲರನ್ನು ಒಂದಾಗೋಣ, ಈ ಭ್ರಷ್ಟ ದುರಂಕಾರಿ ಹಿಟ್ಲರ್ ಶಾಹಿ ವಿಜೇಂದ್ರನ ಅಧ್ಯಕ್ಷದ ಪದದಿಂದ ಇಳಿಸೋಣ. ಈಗಾಗಲೇ ಸಾಕಷ್ಟು ಜನ ಕೇಂದ್ರಕ್ಕೂ ಕೂಡ ಪತ್ರ ಬರೆದಿದ್ದಾರೆ, ನೀವು ಮತ್ತೆ ಏನಾದ್ರು ಪತ್ರ ಬರೆಯೋದು? ಮತ್ತೆ ಕೇಂದ್ರದವರಿಗೆ ಏನಾದ್ರು ಪತ್ರ ಬರೆದ್ರೆ ಟಿವಿ ಒಳಗೆ ನೋಡುದಿಲ್ಲ, ಮ್ಯಾಗಿನವ್ರು ಪತ್ರ ಬರ್ಕೊತ್ಕೊಂಡಿರೋದು. ಆ ಪತ್ರ ನಿನ್ನೆ ಬರೆಯೋರು ಬರ್ದಾರ, 7-8 ಮಂದಿ ಕೂಡಿ ಕೋರ್ ಕಮಿಟಿ ಸದಸ್ಯರೇ ಬರ್ದಾರ ನಿನ್ನೆ ಒಂದು ಪತ್ರ. ಈಗ ಮತ್ತೆ ನೀವೆಲ್ಲ ಟೀಮ್ ಆಗಿ ಮತ್ತೆ ಏನಾದ್ರು ಹೋಗಿ ಹೈಕಮಾಂಡ್ ಭೇಟಿ ಮಾಡುವಂತದ್ದು ಏನಾದ್ರು ಮಾಡ್ತೀರಾ ಸರ್? ಹೈಕಮಾಂಡ್ ನಮ್ಗೆ ಏನು ಕೊಡ್ತಾರಲ್ಲ, ಅಪಾಯಿಂಟ್ ಮಾಡ್ರೆ ಅವನಿಗೆ ಕೊಡ್ತಾರೆ ವಿಜೇಂದ್ರ. ಮತ್ತೆ ವಿಜೇಂದ್ರ ಅವರು ಕೂಡ ಒಂದ್ ಮಾತನ್ನ ಹೇಳಿದ್ದಾರೆ, ನಾವೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಬಿಡ್ರಿ. ಆ ವಿಶ್ವಾಸ ಅನ್ನುವಂತ ಅವನೇ ಅವಿಶ್ವಾಸ ಅದಾನ, ಅವೇನು ವಿಶ್ವಾಸ ಅದಾವ್ರಿ ಸರ್? ಮತ್ತೆ ಅವ್ರ ಅಪ್ಪ ಮಗ ಬರೇ ಹೇಳ್ಕೊತ ಬಂದಾರ. 40 ವರ್ಷ ನಾವೆಲ್ಲ ಕೇಳಿ ಸಾಕಾಗೈತಿ. ವಿಶ್ವಾಸ ನಿಮ್ದೇನ್ ಬೇಡಿಕೆಗಳಿದೆ ಸರ್ ಹೈಕಮಾಂಡ್ಗೆ? 3 ಮಂದಿ ಭ್ರಷ್ಟಾಚಾರ ರಹಿತ, ಕುಟುಂಬಶಾಹಿ ವಿರುದ್ಧ ಹಿಂದುತ್ವದ ಪ್ರಬಲ ವಾದ ಮಾಡಂತವ್ರು ಈ ರಾಜ್ಯದ ನೇತೃತ್ವ ತಗೋಬೇಕು. ಹೋರಾಟ ಯಾವಾಗಿನ ತನಕ ಇರುತ್ತೆ ಸರ್? ಅವನ ಮನೆ ಕಳ್ಸೋರಿಗೆ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಬಸವನಗೌಡ ಯತ್ನಾಳ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.